ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನು ಮನೇನ ಕಸದ ಕೊಟ್ಟೆನ? ಪಾಪ ಅವರು ಊರೆಲ್ಲ ಚೆನ್ನಾಗಿರ್ಬೇಕು ಅಂತ ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ಅದೇ ಈ ಡಿಂಗಲ್ ಬೆಳಿ ಸೊಸೆಗೆ ಒಂದು ಪಾತ್ರೆನ ಕ್ಲೀನ್ ಮಾಡಕ್ಕಾಗಲ್ಲ. ರೀ 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 ಎದ್ದಳ್ರಿ ಮೇಲೆ, ಕಸದ ಗಾಡಿ ಬಂದಿದೆ, ಕಸ ಹಾಕಿ ಎದ್ದಳಿ. ಆಗಲ್ಲ ಹೋಗೆ. ಆಗಲ್ವಾ? ಯಾಕ್ರಿ, ಏನಾಯ್ತು? ಚಳಿ ಜ್ವರ ಕಣ, ಆಗಲ್ಲ ಹೋಗೆ. ಈ ಜ್ವರ ಹಾಳಾಗ್ದು ಸಂಡೆನೆ ಬರ್ಬೇಕಾ? ಬೇರೆ ದಿನ ಬಂದಿದ್ರೆ ಆಗ್ತಿರ್ಲಿಲ್ವಾ? ರೀ ರೀ ಏನ್ರಿ, ಎದ್ದಳ್ರಿ ಮೇಲೆ. ನಿಧಾನ ನಿಧಾನ ರೀ. ಒಂದ್ ವಿಚಾರ ಗೊತ್ತಾ ನಿಮ್ಗೆ? ಜ್ವರ ಬಂತು ಅಂತ ಹಂಗೆ ಮುದ್ರಕೊಂಡು ಕುತ್ಕೋಬಾರ್ದು ರೀ. ಒಂದೆರಡು ಫ್ಲೋರ್ ಕೆಳಗಡೆ ಇಳ್ದೋಗಿ ಕಸ ಹಾಕಿ, ಆಮೇಲೆ ಪಾತ್ರೆ ತೊಳಿರಿ, ಆಮೇಲೆ ಬಟ್ಟೆ ಹೋಗಿರಿ. ಹಂಗೆ ಮೇಲೆ ಬಂದ್ ಕಸ ಎಲ್ಲ ಗುಡಿಸ್ಬಿಟ್ರೆ ಬಾಡಿಗೆ ಎಕ್ಸರ್ಸೈಸ್ ಆಗುತ್ತಾ? ಬಾಡಿಗೆ ಎಕ್ಸರ್ಸೈಸ್ ಆದ್ರೆ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಹೌದಾ ಅಮ್ಮ? ಸೊಸೆ ಅನ್ಸ್ಕೊಂಡವಳೆ, ಕಸ ಎತ್ತಿಡೆ ಬಾರೆ. ಬಂದೆ ಅತ್ತೆ. ಯಾಳಾದ್ ಮುದ್ಕಿ ಹತ್ರ ಆರ್ತಿ ಎತ್ತಿಸ್ಕೊಳ್ಳೋದಕ್ಕಿಂತ ಕಸ ಎತ್ತೋದು ಅಷ್ಟು ವಾಸಿ. ಬಿತ್ಕೊಳ್ಳಿ. ಇಷ್ಟೊಂದು ಪಾತ್ರೆ ಇದೆ. ನನ್ ಗಂಡ ಬೇರೆ ಪಾತ್ರೆ ತೊಳಿತಾನೆ ಅನ್ಕೊಂಡೆ. ಈ ಕೋಮಲವಾದ ಕೈಗಳಿಂದ ಈ ಪಾತ್ರೆನೆಲ್ಲ ಉಜ್ಜಿದ್ರೆ ಕೈ ಹಾಳಾಗಲ್ವಾ? ಏನ್ ಮಾಡ್ಲಿ? ನಾನಂತೂ ಪಾತ್ರೆ ತೊಳಿಯಲ್ಲ. ಅಯ್ಯೋ, ಬೆಳಗ್ಗೆ ನನ್ ಗಂಡ ತಟ್ಟೆ ತೊಳಿತಾನೆ ಅಂತ ತಿಳ್ಕೊಂಡು ಮೂರ್ ತಟ್ಟೆ ಹಾಕೊಂಡು ತಿಂದೆ. ಈಗ ನೋಡಿದ್ರೆ ನಾನೇ ತೊಳೆಯೋ ಗತಿ ಬಂತಲ್ಲಪ್ಪ. ಏನ್ ಮಾಡೋದು ಏನ್ ಮಾಡೋದು? ರೀ ಶಾಂತ ಅವ್ರೆ, ಶಾಂತ ಬನ್ನಿ ಇಲ್ಲಿ. ಎಲ್ಗೋಗ್ತಿದ್ರಿ? ಪಕ್ಕದ ಮೇಲೆ ಕೆಲಸ ಅದೇ, ಪಾತ್ರೆ ತೊಳೆಯಕ್ಕೆ ಹೋಗ್ತಿದ್ದೀನಿ. ಇಲ್ಲ ಅಂದ್ರೆ ದೆವ್ವ ಆಡ್ದಂಗ ಆಡ್ತಾಳಳು. ವಿಷಯ ಗೊತ್ತಿಲ್ವಾ ನಿಮ್ಗೆ? ಪಕ್ಕದ ಮನೆಯವ್ರು ಯಾರೋ ತೀರೋದ್ರಂತೆ. ಅದಕ್ಕೆ 3 ದಿನ ನಾವು ಮನೇಲಿರಲ್ಲ, ನಿಮ್ಮನೆ ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾದ್ರೆ ನಿಜವಾಗ್ಲೂ? ಹೌದು, ಮತ್ತೆ ಅವ್ರ ಮನೆ ಸಂಬಳ ವೇಸ್ಟ್ ಆಗಲ್ವಾ? ಅದಕ್ಕೆ ಅವ್ರು ನಮ್ಗೆ ಹೇಳಿದ್ದಾರೆ ಕೆಲಸ ಮಾಡಿಸ್ಕೊಳಕ್ಕೆ. ಅಂದಿರ್ತಾಳೆ ಅಯ್ಯಮ್ಮ ಸಿಕ್ಕಾಪಟ್ಟೆ ಕಂಜೂಸು. ಕೆಲಸ ಮಾಡೋರ್ಗೆ ಎಲ್ಲಾದ್ರೆ ಏನು, ಏನ್ ಕೆಲಸ ಮಾಡ್ಬೇಕು? ಸ್ವಲ್ಪ ಪಾತ್ರೆ ಇದೆ, ತೊಳೆದು ಬಿಡ್ತೀಯಾ? ಬಾ. ಆಕ್ಚುಲಿ ಏನ್ ಗೊತ್ತಾ, ನಾನು ಚೂರ್ ಪಾತ್ರೆ ಬರೇಲಿ. ಎಲ್ಲೇ ಹೋಗಿದ್ದೆ? ಪಾತ್ರೆ ಯಾಕೆ ತೊಳೆದಿಲ್ಲ? ಅತ್ತೆ, ಸ್ವಲ್ಪ ಸಮಾಧಾನ. ಪಾತ್ರೆ ತೊಳೆಯೋಕೆ ಅಂತಾನೆ ಕರ್ಕೊಂಡು ಬಂದಿರೋದು. ಯಾರೇ ಅವಳು? ಅವಳು ₹1 ಸಂಬಳ ತಗೊಳ್ದೆ ಕೆಲಸ ಮಾಡೋ ಮನೆ ಕೆಲಸದವಳು. ಫ್ರೀಯಾಗಿ ಕೆಲಸ ಮಾಡೋರು ಸಿಗ್ತಾರ? ತಲೆ ಉಪಯೋಗಿಸಿದ್ರೆ ಎಲ್ಲ ಸಿಗ್ತಾರೆ. ಬೇಕಾದ್ರೆ ನಿಮ್ಗೆ ಹೊಸ ಮಾವನ ಹುಡುಕೊಡ್ಲಾ? ಮುದ್ರೆಗಿದೆ ಕಾರಣ ನನ್ಗೆ. ಅಮ್ಮೋರೆ, ಬಟ್ಟೆ ಒಗಿತಿರ್ಬೇಕಾರೆ ನಿಮ್ಮ ಮಗನ ಜೇಬಲ್ಲಿ ಕಾಸಿಕ್ತು. ಹೌದಾ? ಇದಕ್ಕೂ ಮಗನ್ ದುಡ್ಡು ಅಂದ್ಮೇಲೆ ನಂದೇ ತಾನೆ. ಬೈಲಿ, ಯಾರಾದ್ರೂ ನೋಡಿದ್ರ? ಯಾರು ಇಲ್ಲ ಅಮ್ಮೋರೆ. ಅತ್ತೆ, ಚಿಕ್ಕಮ್ಮನವ್ರು ನೋಡಿದ್ರು. ಅದ್ರಲ್ಲಿ ನನಗೂ ಶೇರ್ ಬೇಕು. 50-50. ನನ್ನ ದುಡ್ಡೇ ತಗೊಳ್ತಾಳೆ. ಅಮ್ಮ ತುಂಬಾ ಸುಸ್ತಾಗ್ತಿದ್ದಮ್ಮ, ಜ್ಯೂಸ್ ಏನಾದ್ರು ಮಾಡ್ಕೊಡು. ಇರೋ ಆರೋಗ್ಯ ಭಾಗ್ಯ ಸೀರಿಯಲ್ ನೋಡ್ತಾ ಇದ್ದೀನಿ. ಈ ರೋಗ ಬಂದು ಸತ್ತೋಗ್ತಾವನಿ, ಆರೋಗ್ಯವೇ ಭಾಗ್ಯ ಅಂತ ನೋಡಮ್ಮ. ರೀ, ಮನೆಯಲ್ಲೆಲ್ಲ ರೇಷನ್ ಖಾಲಿ ಆಗಿದೆ, ಹೋಗ್ ತಗೊಂಡ್ ಬನ್ನಿ ಅನ್ನೋಣ ಅಂದ್ರೆ ನಿಮಗ್ ಬೇರೆ ಹುಷಾರಿಲ್ಲ ಅಲ್ವಾ? ಒಂದ್ ಕೆಲ್ಸ ಮಾಡ್ರಿ, ದುಡ್ಡು ಕೊಡಿ, ನಾನೇ ಹೋಗಿ ತಗೊಂಡ್ ಬರ್ತೀನಿ. ನಾನು ಬರ್ತೀನಿ ಕಡೆ. ಆಹಾ, ನೀವ್ ಯಾಕೆ ಸಡನ್ ಆಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ನನ್ಗೂ ಗೊತ್ತು. ಕಿಲಾಡಿ ಅತ್ತೆ. ದಿಂದಿರ್ಬಿಲಿ, ಈ ಆಟನೇ ಅಲ್ಲ, ನಾನು ಆ ಕಾಲದಲ್ಲೇ ಆಟ ಆಡಿದ್ದೀನಿ. ರೂಮಲ್ಲಿ 1,000 ಇಟ್ಟಿದ್ದೀನಿ, ಹೋಗ್ತೇವ.
ಏನಂದ್ರೆ 1,000 ರೂಪಾಯ 1,000 ರೂಪಾಯಿಗೆ ಏನ್ರಿ ಬರುತ್ತೆ ಈ ಕಾಲದಲ್ಲಿ? ಅದ್ರಲ್ಲೂ ರೇಷನ್ ತರೋದಕ್ಕೆ ಹೋಗ್ತಾ ಇರೋದು ಯಾರು? ಈ ಮನೆ ಮಹಾರಾಣಿ. ಅಟ್ ಲೀಸ್ಟ್ ಒಂದ್ 20,000 ರೂಪಾಯಿ ಕೊಡ್ಬೇಕಲ್ಲ? 20,000ನಾ? ಅಮ್ಮವ್ರೆ ಊರ್ ಜಾತ್ರೆನಾರು ಮಾಡ್ತಿದ್ದೀರಾ? ಯಾಕೆ? ಅಲ್ಲ ಅಮ್ಮವ್ರೆ, ಇರೋ 2.5 ಜನಕ್ಕೆ 20,000 ರೇಷನ್ ಬೇಕಾ? ಏಯ್, ಇವಳಿಗೆ ಸ್ವಲ್ಪ ಕೆಲಸ ಕಡಿಮೆ ಆಯ್ತಲ್ವಾ? ಸಾರಿ ಅಮ್ಮವ್ರೆ, ಸಾರಿ. ಹೌದು ರೀ, 20,000 ರೂಪಾಯಿ ಬೇಕೇ ಬೇಕು. ಬೇಕಾದ್ರೆ ಅತ್ತನ್ ಕೇಳಿ. ಹೌದು ಕಣೋ, ರೇಷನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. 20,000 ಬೇಕು. ಅಲ್ಲ ಆದ್ರೂ ಸ್ವಲ್ಪ ಜಾಸ್ತಿ ಆಯ್ತಲ್ವೇನೆ? ರೀ ಏನ್ರಿ ಮಾತಾಡ್ತಾ ಇದ್ದೀರಾ? ದಿನಸಿ ರೇಟ್ ಗೊತ್ತಾ ನಿಮ್ಗೆ? ಅಕ್ಕಿ ರೇಟು ಆಕಾಶಕ್ಕೆ ಹೋಗಿದೆ, ಬೇಳೆ ರೇಟು ಬೆಂಗಳೂರು ಬಿಟ್ಟು ಹೋಗಿದೆ. ಸುಮ್ಮನೆ ಕೊಟ್ರಿ ಸರಿ ಇವಾಗ. ಆಯ್ತಮ್ಮ ತಾಯಿ, ಅಲ್ಲಿ ರೂಮಲ್ಲಿ ATM ಕಾರ್ಡ್ ಇಟ್ಟಿದ್ದೀನಿ, ತಗೊಂಡೋಗಿ. ಆಯ್ತು ರೀ, ತಗೊಂಡ್ ಹೋಗ್ತೀನಿ. ಆರಾಮಾಗಿ ಮಲ್ಕೊಳ್ಳಿ. ಅತ್ತೆ ಸರಿ, 50-50. 50-50. ಏಯ್, ಕಾಫಿ ಮಾಡ್ಲೇನೆ ಕುಡಿತ್ಯಾ? ಅಯ್ಯ, ನೀವ್ ಯಾಕತ್ತೆ ಕಾಫಿ ಮಾಡ್ತೀರಾ? ಇನ್ನೇನ್ ಕೆಲ್ಸದವಳು ಬರ್ತಾಳಲ್ಲ, ಅವಳ ಕೈಲೇ ಮಾಡ್ಸೋಣ. ಇನ್ನೀವ್ ಯಾಕೆ ಬರ್ಲಿಲ್ವಲ್ಲ ಇವಳು ಕೆಲ್ಸದವಳು? ಏನ್ ಅನ್ಕೊಂಡಿದ್ದಾನ ನೀನು? ಬಡವರೊಟ್ಟೆ ಯಾಕಮ್ಮ ಹೊಡಿತೀಯ ನೀನು? ಪಕ್ಕದ ಮನೇಲಿ ಯಾರು ಇಲ್ಲ, ಊರಿಗೆ ಹೋಗಿದ್ದಾರೆ, ಅಜ್ಜಿ ಹೋಗ್ಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳಿ 3 ದಿನ ದುಡ್ಡಿಲ್ದೆ ಕೆಲಸ ಮಾಡಿಸ್ಕೊಂಡಿದ್ಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಅಲ್ವಾ? ನಿಮ್ಮನ್ನ ನೋಡಿದ್ರೆ ಕುಕ್ಕರ್ ಅಲಕ್ಕಿ ಕುಯ್ಯಿ ಅನ್ಸ್ಬಿಡ ಅನ್ಸುತ್ತೆ. ಬಟ್ಟೆ ತಗೊಂಡಂಗೆ ಹೊಡಿಯೋಣ ಅನ್ಸುತ್ತೆ. ಬಟ್ಟೆ ಒಗ್ದಂಗೆ ಒಡಗಟ್ಟಣ ಅನ್ಸುತ್ತೆ. ಹೆಲೋ 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 ಹೆಲೋ, ಸಮಾಧಾನ ಸಮಾಧಾನ. ಏನು ಬಾಯಿಗೆ ಬಂದಂಗೆ ಬೈತಾನೆ ಇದೆಯಲ್ಲ? ಈಗೇನು ಅತ್ತೆ? ಇವಾಗೇನು ದುಡ್ಡು ಬೇಕು ತಾನೆ? ಹೌದು. ಅದು ಎಷ್ಟಂತ ಹೇಳು, ಮುಖದ ಮೇಲೆ ಬಿಸಾಕ್ತೀವಿ. ಇರಿ ಒಂದು ನಿಮಿಷ. 500 ರೂಪಾಯಿ. 500 ರೂಪಾಯ? ವೆರಿ ಚೀಪ್. 500 ರೂಪಾಯಿ ತುಂಬಾ ಚೀಪ್. ಜುಜುಬಿ 500 ರೂಪಾಯಿಗೆ ಇಷ್ಟೊಂದೆಲ್ಲ ಬೈತಾ ಇದ್ಯಾ? ನಾವು ಹೇಳ್ದಂಗೆ ಕೇಳಿದ್ರೆ ಅದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ಹೌದಾ ಮರೆ, ಏನ್ ಹೇಳಿ? ಏನಿಲ್ಲ, ಸೈಡಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ಡ್ರಾಮಾ ನೋಡ್ತಾ ಇರು, ಎಲ್ಲದಕ್ಕೂ ಹ್ಞೂ ಅನ್ಕೊಂತಾ ಇರು, ಓಕೆನಾ? ಅತ್ತೆ, ಏನ್ರಿ ಬನ್ರಿ ಇಲ್ಲಿ. ಲೋ ಬರಲೇ. ಬಂದೆ ಬಂದೆ ಬಂದೆ. ನಮಸ್ಕಾರ ಪೊರೆ. ಏನು ರೀ, ಕೆಲ್ಸದೊಳಗೆ ಸಂಬಳ ಕೊಡ್ಬೇಕು, 15,000 ರೂಪಾಯಿ ಕೊಡಿ. ಅಷ್ಟೊಂದ? ಏನ್ರಿ ಅಷ್ಟೊಂದಾ ಅಂತ ಇಷ್ಟೊಂದು ಚೀಪಾಗಿ ಕೇಳ್ತಾ ಇದ್ದೀರಾ? ಅವಳೇನ್ ಕಾಂಚಿ ಪಿಂಚಿ ಕೆಲ್ಸದೋಳು ಅನ್ಕೊಂಡಿದ್ದೀರಾ? ಡಾಲರ್ಸ್ ಕಾಲೋನಿಯಲ್ಲಿ MLA MP ಮನೆಯಲ್ಲಿ ಕೆಲಸ ಮಾಡೋದು. ನಾವು ಕೊಡೋ 15,000ನೇ ಕಡಿಮೆ. 15,000 ಯಾಕೋ ಜಾಸ್ತಿ ಆಗಿಲ್ವಾ? ಅತ್ತೆ 50-50. ಏನೇ ಅದು 50-50? ಅದು 50,000 ಕೊಡೋಣ ಅನ್ಕೊಂಡೆ. 15,000 ಯಾಕೋ ತುಂಬಾ ಚೀಪ್ ಆಯ್ತು. ನಮ್ಮತ್ತೆ ಇವಾಗ ರೂಟಿಗೆ ಬಂದ್ರು. ಹೌದೌದೌದು. ಆದ್ರೂ ನಂಗೆ ಯಾಕೋ ಡೌಟ್ ಅಪ್ಪ ನಿಮ್ಮ ಮೇಲೆ. ಅತ್ತೆ ಡೌಟ್ ಅಂತೆ. ನನ್ನ ಮೇಲೆ ಆಡಗು 15,000 ಕೊಡೋ. ಓಹೋಹೋ, ಇಷ್ಟು ವರ್ಷದಲ್ಲಿ ಎಷ್ಟೊಂದು ಆಣೆ ಹಾಕಿಲ್ಲಮ್ಮ ನೀನು. ಅಲ್ಲ ಕೆಲ್ಸದವ್ರಿಗೆ 15,000 ಯಾವನ್ ಕೊಡ್ತಾರೆ? ಹೋಗಮ್ಮ ನೀನು. ಅತ್ತೆ ಈಗೇನು ಕೊಟ್ಟಿಲ್ಲ ಅಂದ್ರೆ ನೀವು ನನ್ನ ಮಗನೇ ಅಲ್ಲ ಅಂತ ಬಯಸುತ್ತೆ. ನನ್ನ ತಮ್ಮನ ಮೇಲೂ ನಂಬಿಕೆ ಇಲ್ವಲ್ಲೋ? ನೀ ನನ್ನ ಮಗನೇ ಅಲ್ಲ ಕಣೋ. ಒಳ್ಳೇದಾಯ್ತು ಬಿಡು. ಛೀ, ಅಮ್ಮನ ಮಾತ್ ಮೇಲೂ ನಂಬಿಕೆ ಇಲ್ವಾ? ಆಫ್ಟರ್ ಆಲ್ 15,000ಕ್ಕೋಸ್ಕರ ಯಾರೋ ಒಬ್ಳು ಕೆಲಸದೋಳ್ ಮುಂದೆ ನನ್ಗೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಇವಾಗ ದುಡ್ಡು ಕೊಟ್ರೆ ಸರಿ, ಕೊಟ್ಟಿಲ್ಲ ಅಂತಂದ್ರೆ ನೀವು ನನ್ನ ಗಂಡನೇ ಅಲ್ಲ, ಡೈವರ್ಸ್ ಕೊಟ್ಬಿಡ್ತೀನಿ. ಕೊಟ್ಬಿಡಿ ಅಮ್ಮರೇ. ಹೇ, ನಿನ್ಗೆ ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟು? ಮತ್ತಿನ್ನೇನು, ಇಷ್ಟು ಒಳ್ಳೆ ಹುಡುಗನ್ನ ಇಷ್ಟೊಂದು ಸತಾಯಿಸ್ತಿದ್ದೀರಲ್ಲ, ನಿಮ್ಗೆ ಏನು ಅನ್ಸಲ್ವಾ? ಅದೆಂಥದ್ದು ಡಿವೋರ್ಸ್ ಅಂತಾರಲ್ಲ, ಕೊಟ್ಬಿಡಿ. ನಾನೇ ಇವ್ರನ್ನ ಪ್ರೀತಿ ಮಾಡಿ ಲಗ್ನ ಆಗ್ತೀನಿ, ರಾಜನಂಗ್ ನೋಡ್ಕೊಂತೀನಿ. ಏನಂತೀರಾ? ಯಾರ್ದು ಅಲ್ಲ ರೀ, ನಿಮ್ದೇ ದುಡ್ಡಿದು. ಈ ಅತ್ತೆ ಸೊಸೆ 50-50 ಕತೆನ ನೀವು ನೋಡ್ಬೇಕು ಅಂತಂದ್ರೆ ನಮ್ಮ ಪಟಾಕಿ ಪೋರಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಮ್ಮ ಈ ಎಪಿಸೋಡ್ನ ನೋಡಿ, ಮಿಸ್ ಮಾಡದೆ ನೋಡಿ, ಹಾಗೆ ಅದನ್ನ ಮಾಡಿ ಹೊಡೀರಿ ಬೆಲ್ಲೊಂದು. ಏನ್ರಿ ಗೋಲ್ಡ್ ರೇಟು ತುಪ್ಪಕ್ಕಂತ ಕೇಳಕ್ ಬಿದ್ದೋಗ್ಬಿಟ್ಟಿದ್ಯಂತೆ. ಹೌದಾ? ಕಬ್ನದ ರೇಟು ತುಪ್ಪಕ್ಕಂತ ಇನ್ನೂ ಬಿದ್ದೋಗಿದ್ಯಂತೆ, ಗೊತ್ತಾ? ಏನ್ರಿ ಕಬ್ಬಣದಲ್ಲಿ ಯಾರಾದ್ರೂ ಚೈನ್ ಮಾಡಿಸ್ಕೊಳಕ್ ಆಗುತ್ತಾ? ಯಾಕೆ ಮಾಡ್ಸಲ್ಲ? ಪಕ್ಕದ ಮನೆ ನಾಯಿಗೆ ಮಾಡ್ಸವ್ರಲ್ಲ. ನನ್ನ ಮಗನೇ ನನ್ನನ್ನೇ ನಾಯಿ ಗೋಲಿಸ್ತೀಯ ಮಾಡ್ತೀನಿ. ಕಾಮಿಡಿ 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 ಮಾಡ್ತಾರೆ ನನ್ನ ಗಂಡ.